ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಏನಪ್ಪ ಸ್ನ್ಯಾಕ್ಸ್ ಮಾಡೋದಂತ ಯೋಚನೆ ಮಾಡ್ತಾಯಿದ್ರೆ ಈ ಒಂದು ಪನ್ನೀರ್ ಬ್ರೆಡ್ ಪಿಜ್ಜಾನ ಟ್ರೈ ಮಾಡಿ. ಸಕ್ಕದಾಗುತ್ತೆ. ಒಂದು ಸರಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಫಸ್ಟ್ ಒಂದು ಬೌಲಿಗೆ 150 ಗ್ರಾಮ್ಸ್ ಅಷ್ಟು ಪನ್ನೀರನ್ನ ತಗೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಆಲ್ಮೋಸ್ಟ್ ಮಿಕ್ಸ್ ಆದಮೇಲೆ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಒಂದು 2 to 3 ಮಿನಿಟ್ಸು ಫ್ರೈ ಮಾಡ್ಕೊಳ್ಳಿ. ಲೈಕ್ ಫ್ರಂಟ್ ಟು ಬ್ಯಾಕ್ ಫ್ರೈ ಮಾಡ್ಕೊಳ್ಳಿ. ಏನು ಅಂದರೆ ಈ ಥರ ಪನ್ನೀರ್ ಈ ಥರ ಫ್ರೈ ಮಾಡೋದ್ರಿಂದ ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ, ಪೀಸಾಗೂ ಕೂಡ ಚೆನ್ನಾಗಿರುತ್ತೆ. ಸೊ ಇದೆಲ್ಲನೂ ಆಲ್ಮೋಸ್ಟ್ ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಎತ್ತಿಟ್ಕೊಂಬಿಡಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ಇನ್ನೊಂದು ಪ್ಲೇಟಿಗೆ 2 ಬ್ರೆಡ್ನ ತಯಾರು ಮಾಡಿಟ್ಕೊಳ್ಳಿ. ಆ 2 ಬ್ರೆಡ್ಗೂ ಪಿಜ್ಜಾ ಸಾಸ್ ಅಂತ ಬರುತ್ತೆ, ಪಿಜ್ಜಾ ಸಾಸ್, ಪಾಸ್ತಾ ಸಾಸ್ ಅಂತ ಬರುತ್ತೆ. ಸೊ ಆ ಸಾಸ್ನ ಫಸ್ಟು 2 ಬ್ರೆಡ್ಡಿಗೂ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಸೊ ಪಿಜ್ಜಾಗೆಲ್ಲ ನಾವು ಇದನ್ನು ಆ್ಯಸ್ ಯೂಶ್ವಲ್ ಯೂಸ್ ಮಾಡೇ ಮಾಡ್ತೀವಿ. ಸೊ ಈ ಪಿಜ್ಜಾ ಸಾಸ್ನ ಹಾಕಾದ್ಮೇಲೆ ಸ್ವಲ್ಪ ಮಯೋನೀಸ್ನು ಕೂಡ ಹಾಕ್ಕೊತೀನಿ. ನಾನು ಬಂದಿಲ್ಲಿ ತಂದೂರಿ ಮಯೋನೀಸ್ನ ತರಿಸಿದ್ದೆ. ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ 2 ಬ್ರೆಡ್ಡಿಗೂ ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ ಆಲ್ಮೋಸ್ಟು. ಸೊ ಇದಾದಮೇಲೆ ಇದಕ್ಕೆ ನಾನು ಒಂದು ಆನಿಯನ್ನು ಮತ್ತು ಒಂದು ಕ್ಯಾಪ್ಸಿಕಮ್ನ ಕೂಡ ಈ ಥರ ಪಿಜ್ಜಾಗೆ ಕಟ್ ಮಾಡ್ತೀವಿ ಗೊತ್ತಾ, ಅದೇ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಸೇಮ್ ಅದನ್ನು ಎಲ್ಲ ಕಡೆನೂ ಆಲ್ಮೋಸ್ಟ್ ಎಲ್ಲ ಕಡೆನೂ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ನು ಕೂಡ ನೀಟಾಗಿ ಇಟ್ಕೊಂಡು ಸ್ಪ್ರೆಡ್ ಮಾಡ್ಕೊತೀನಿ. ಸೊ ಇದು ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಇರೋದ್ರಿಂದ ತಿನ್ನೋಕ್ಕೆ ಸಖತ್ತಾಗಿರುತ್ತೆ ಗೈಸ್. ಏನು ಅಂದರೆ ನಾನು ಹೇಳಿದ್ನಲ್ಲ, ಸೇಮ್ ಪಿಜ್ಜಾ ತಿನ್ನೋಷ್ಟೇ ಫೀಲ್ ಕೊಡುತ್ತೆ. ನಾವು ಬ್ರೆಡ್ಡಲ್ಲಿ ತಿಂತಿದ್ದೀವಿ ಅಂತಲೇ ಅನಿಸಲ್ಲ, ಆ ಥರ ಇರುತ್ತೆ. ಸೊ ಇದನ್ನು ಆಲ್ಮೋಸ್ಟ್ ಇಟ್ಕೊಂಡಾದ್ಮೇಲೆ ಪನ್ನೀರ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪನ್ನೀರ್ನು ಕೂಡ ಒಂದೊಂದೇನು 2 ಬ್ರೆಡ್ಡಿಗೂ ಇಟ್ಕೊಳ್ಳಿ. ಸೊ ಇದೆಲ್ಲನೂ ಆಲ್ಮೋಸ್ಟ್ ಸ್ಪ್ರೆಡ್ ಆದಮೇಲೆ ಪಿಜ್ಜಾಗೆ ಮೇಯ್ನಾಗಿ ಬೇಕಾಗಿರೋದು ಚೀಸ್ ಅಲ್ವಾ. ಸೊ ಇಲ್ಲಿ ನಾನು ಚೀಸ್ ಕ್ಯೂಬ್ಸ್ನ ತರಿಸಿದ್ದೆ. ಅದನ್ನು ಏನು ಮಾಡಿದೆ, ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು 2 ಬ್ರೆಡ್ಡಿಗೂ ಕೂಡ ಸ್ಪ್ರೆಡ್ ಮಾಡ್ಕೊತೀನಿ. ಸೊ ಚೀಸ್ ಆಲ್ಮೋಸ್ಟ್ ಪಿಜ್ಜಾಗೆ ನಾವು ಯೂಸ್ ಮಾಡೇ ಮಾಡ್ತೀವಿ. ಸೊ 2 ಬ್ರೆಡ್ಡಿಗೂ ಜಾಸ್ತಿ ಆದರೆ ಜಾಸ್ತಿನೇ ಹಾಕ್ಕೊಳ್ಳಿ, ಇಲ್ಲ ನಿಮಗೆ ಚೀಸ್ ಅಷ್ಟೊಂದು ಇಷ್ಟ ಇಲ್ಲ ಅಂದರೆ ಕಮ್ಮಿ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ, ಯಾಕಂದರೆ ನಮಗೆಲ್ಲ ಚೀಸ್ ಇಷ್ಟ, ಅದಕ್ಕೋಸ್ಕರ. ಚೀಸ್ ಇದ್ದರೆ ಏನೋ ಒಂಥರ ಸಖತ್ತಾಗಿರುತ್ತೆ, ಒಳ್ಳೆ ಪಿಜ್ಜಾ ಟೈಪಲ್ಲೇ ಇರುತ್ತೆ. ಸೊ ಅದನ್ನು ನೀಟಾಗಿ ರೆಡಿ ಮಾಡಿಕೊಂಡು ಮತ್ತೆ ಸೇಮ್ ಅದೇ ಪ್ಯಾನಿಗೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು 2 ಬ್ರೆಡ್ನು ಕೂಡ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒನ್ಲಿ 2 ಮಿನಿಟ್ಸ್ ಮಾತ್ರ ಬೇಕ್ ಮಾಡ್ಕೊಳ್ಳಿ ಸಾಕು. ಜಾಸ್ತಿ ಹೊತ್ತು ಬೇಕ್ ಮಾಡಿಕೊಂಡ್ರೆ ಬ್ರೆಡ್ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ ಒನ್ಲಿ 2 ಮಿನಿಟ್ಸ್ ಇಲ್ಲ 1 ಮಿನಿಟ್ ಅಷ್ಟೇ, ದಟ್ ಈಸ್ ಎನಫ್. ಸೊ ಅದು ಬೇಕಾದಮೇಲೆ ನಾನು ಫುಲ್ಲು ಕ್ಲೋಸ್ ಆಫ್ ಮಾಡಿಕೊಂಡು ಇದಕ್ಕೆ ನಾನು ಮೇಲ್ಗಡೆ ಚಿಲ್ಲಿ ಫ್ಲೇಕ್ಸ್ನು ಕೂಡ ಉದುರಿಸ್ಕೊಳ್ತೀನಿ. ಸಕ್ಕತ್ತಾಗಿರುತ್ತೆ, ಮಿಸ್ ಮಾಡದೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.